ಫ್ರೆಂಡ್ಸ್, ಕಲರ್ ಹಕ್ಕಿಯಲ್ಲಿ ಹಕ್ಕಿ ಕೇಳ್ತಾ ಇರ್ತಾರೆ. ಇದು ಗೇರ್ವಾ ಅಲ್ಲಿ ಪಟ್ಟ. ಇದು ಇವಾಗ ಆಲ್ರೆಡಿ ಇದು 2-2.5 ಗಂಟೆ ಹಿಂಗೆ ಹಾರ್ತಾರೋ ಪಟ್ಟ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಇವಾಗ ಒಂದಸ್ತದ ಪಟ್ಟ ಇದು. ಹಕ್ಕಿ ನೋಡ್ಬೋದು ಇಲ್ಲಿ ಗೇರ್ವಾ ಅಲ್ಲಿ ಪಟ್ಟ. ಇದು ಬಾಜಿ ಬಂದ್ಬಿಟ್ಟು 1-2 ಮಾಡ್ತಾಯಿದೆ. ಪಲ್ಲ ಬಂದ್ಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಹೋಗ್ತಾಯಿದೆ. ಗಾಳಿ ಇಲ್ಲದೆ ಇರೋದಕ್ಕೆ ಹಕ್ಕಿ ಜಾಸ್ತಿ ದೂರ ಪರ ಹೋಗ್ತಾಯಿಲ್ಲ. ಒಂದು ಒಳ್ಳೆ ಹಕ್ಕಿ ಬಿಡ್ಕೊಳ್ಳೋಕ್ಕೆ ಕಲರ್ ಹಕ್ಕಿಯಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 2,500 ರೂಪಾಯಿ ಕೊಟ್ಬಿಡ್ತೀನಿ. ಗೇರ್ವಾ ಅಲ್ಲಿ ಹಕ್ಕಿ. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನೆಕ್ಸ್ಟ್ ಜಾತಿ ಮಾಡ್ಕೊಳ್ಳೋಕ್ಕೂ ಆಗುತ್ತೆ, ಅಂಥ ಕ್ವಾಲಿಟೀಸ್ ಇರುತ್ತೆ ಕಣ್ಣಲ್ಲಿ. ಹಕ್ಕಿ ನೋಡ್ಬೋದು, ಕಂಡೀಷನ್ನು ಕ್ವಾಲಿಟೀಸ್ ಎಲ್ಲ ಇವಾಗ ಆಡಿಸ್ತಾ ಇರೋದಕ್ಕೆ. ಹಕ್ಕಿ ತೂಕ ಬಂದ್ಬಿಟ್ಟು ಕಮ್ಮಿ ಇರುತ್ತೆ. ಫ್ರೆಂಡ್ಸ್, ಇವಾಗ ಏನು ಗೇರ್ವಾ ಅಲ್ಲಿ ಪಟ್ಟ ತೋರಿಸ್ತೆ. ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಚಿಪ್ ತಿರಿ, ಉದಾ ತಿರಿ, ತಿರಿಗಳು ಯಾವುದೂ ಹೊಡೆದಿಲ್ಲ. ತಿರಿ ಎಲ್ಲ ಫುಲ್ ಇದೆ. 2 ಸೈಡು ನೋಡ್ಬೋದು. ಇಲ್ಲಿ ಲೆಂತ್ ವೈಸು ನೋಡ್ಬೋದು. ಇಲ್ಲಿ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ತಲೆ ಶೇಪು, ಚೋನ್ಸ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಹಕ್ಕಿ. ಉತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಲೈಟಿಶ್ ಬ್ಲೂ ಕಲರಲ್ಲಿ ಶೇಡ್ ಇರುತ್ತೆ. ಕಾರ್ಬನ್ ಶೇಡ್ ಆದಮೇಲೆ ಕ್ರ್ಯಾಕ್ಸು, ಒಡಕಲು ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ ಡಾರ್ಕ್ ಆಗಿದೆ. ಕಣ್ಣಲ್ಲಿ ಇನ್ನೂ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜ್ ಆಗುತ್ತೆ. ಒಂದು ಒಳ್ಳೆ ಬ್ರೀಡರು ಪ್ಲಸ್ಸು ಫ್ಲೈ ರೇಷಿಯನ್ನು. ರಿಂಗ್ ನಂಬರ್ 1641.